ಒಂದು ಕ್ಲೌಡ್ ಕಿಚನ್ ಬಿಸ್ನೆಸ್ ಅಲ್ಲಿ ಕಾಮನ್ ಮಿಸ್ಟೇಕ್ಸ್ ಮಾಡೋದು ಅದು ಹೇಳ್ಕೊಡ್ತೀನಿ. ಆ ಮಿಸ್ಟೇಕ್ಸ್ ನೀವು ಮಾಡ್ಬೇಕು. ಫಸ್ಟ್ ಮಿಸ್ಟೇಕ್, ಲೋ ಕ್ವಾಲಿಟಿ ಫೋಟೋಸ್. ತುಂಬಾ ಜನ ಏನ್ ಮಾಡ್ತಾರೆ, ಫೋಟೋಸ್ ಪ್ರಾಪರ್ ತಗೊಳಲ್ಲ. ನಿಮ್ ಡಿಶ್ದು ಅನ್ಕೊಳ್ಳಿ, ನೀವು ದೋಸೆ ಸೇಲ್ ಮಾಡ್ತಾ ಇದ್ದೀರಾ. ದೋಸೆ ಜೊತೆ ಏನೇನ್ ಪ್ರಾಡಕ್ಟ್ಸ್ ಬರತ್ತೆ, ಸಾಂಬಾರ್ ಕೊಡ್ತಾ ಇದ್ದೀರಾ, ಚಟ್ನಿ ಕೊಡ್ತಾ ಇದ್ದೀರಾ, ಏನ್ ಕೊಡ್ತಾ ಇದ್ದೀರಾ ನೀವು, ಅದೆಲ್ಲ ಒಂದು ಫೋಟೋ ಅಲ್ಲಿ ಇರಬೇಕು. ವೆಲ್ ಆರ್ಗನೈಸ್ಡ್ ಇರಬೇಕು. ಪ್ರಾಪರ್ ಫೋಟೋಸ್ ಕರೆಕ್ಟ್ ಆಗಿರ್ಬೇಕು. ಇದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ, ಈ ತರ ಇರಬೇಕು ಫೋಟೋಸ್. ಓಕೆ. ಇದರಲ್ಲಿ ಯಾವುದೇ ತರದ್ದು ಲೋ ಕ್ವಾಲಿಟಿ ಫೋಟೋಸು ಇಲ್ಲ, ಎಲ್ ಬೇಕಲ್ಲಿ ಇಕ್ಕಿ ಫೋಟೋಸ್ ತಗೊಳ್ಳೋದು ಅದು ಮಾಡಬೇಡಿ. ತುಂಬಾ ಜನ ಅದೊಂದು ಮಿಸ್ಟೇಕ್ ಮಾಡ್ತಾರೆ. ಯಾಕಂದ್ರೆ ನಿಮ್ ಡಿಶ್ ಚೆನ್ನಾಗಿ ಕಾಣಿದ್ರೇನೆ ಕಸ್ಟಮರ್ ಆರ್ಡರ್ ಮಾಡೋದು. ಸೆಕೆಂಡ್ ಮಿಸ್ಟೇಕ್, ಕನ್ಸಿಸ್ಟೆನ್ಸಿ ಇರಲ್ಲ. ಓಕೆ. 1 ವೀಕ್ ಅಲ್ಲಿ 2 ದಿವಸ 3 ದಿವಸ ಆನ್ಲೈನ್ ಇರ್ತಾರೆ ಕೆಲವು ಜನ. ಓಕೆ. 2-3 ದಿವಸ ವೀಕಲ್ಲಿ 2-3 ದಿವಸ ಇಕ್ಕಿದ್ರೆ ನೀವು ಹೆಂಗ್ ಆರ್ಡರ್ಸ್ ಬರುತ್ತೆ? ರೆಗ್ಯುಲರ್ ನೀವು ಆನ್ಲೈನ್ ಅಲ್ಲಿ ಇದ್ರೇನೆ ನಿಮ್ಗೆ ಆರ್ಡರ್ಸ್ ರೆಗ್ಯುಲರ್ ಆಗಿ ಬರೋದು. ಸೊ ಅದಕ್ಕೆ ರಜೆಗಳು ಹಾಕೋದು ಅವಾಯ್ಡ್ ಮಾಡಿ. ಥರ್ಡ್ ಮಿಸ್ಟೇಕ್, ಹೆವಿ ಇಕ್ವಿಪ್ಮೆಂಟ್ಸ್ ತಗೊಂಡ್ಬಿಡ್ತಾರೆ. ನಮ್ಗೆ ಅವನು ಬೇಕು, ಇದು ಬೇಕು, ಅದು ಬೇಕು ಅಂತ ತಗೊಂಡ್ಬಿಡ್ತಾರೆ. ಕೆಲ್ಸದವ್ರು ಬೇಕು ಅಂತ ತಗೊಂಡ್ಬಿಡ್ತಾರೆ. ಶೆಫ್ಗಳು ತಗೊಂಡ್ಬಿಡ್ತಾರೆ. ಬೇಡ, ನೀವು ಮನೆಯಿಂದಾನೇ ಮಾಡ್ತಾ ಇದ್ದೀರಾ, ಲೋ ಬಜೆಟ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ನೀವೇ ಮಾಡಿ. ಏನ್ ಸಿಂಪಲ್ ಡಿಶ್ಗಳು ನೀವು ಸೆಲೆಕ್ಟ್ ಮಾಡಬೇಕು. ಯಾರೋ ಶೆಫ್ ಬೇಕಾಗಿಲ್ಲ ನಿಮ್ಗೆ ಮಾಡ್ಕೊಡಕ್ಕೆ. ನೀವೇ ಮಾಡ್ಬೋದು. ನಿಮ್ಗೆ ಏನ್ ಬರುತ್ತೆ ಅದು ಮಾತ್ರ ಸೇಲ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ನಿಮ್ ಬಿಸ್ನೆಸ್ ಗ್ರೋ ಆಗ್ತಾ ಇದೆ, ನಿಮ್ಗೆ ಆರ್ಡರ್ಸ್ ಜಾಸ್ತಿ ಬರ್ತಾರೆ, ಆ ಟೈಮಲ್ಲಿ ನಿಮ್ ಕೆಲಸ ಮಾಡೋರಿಗೆ ಹೆವಿ ಇಕ್ವಿಪ್ಮೆಂಟ್ಸ್, ಶೆಫ್ಗಳು ನೀವು ತಗೊಬಹುದು. ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಈ ಮಿಸ್ಟೇಕ್ಸ್ ಮಾಡ್ಬೇಕು. ಮತ್ತೆ ಫೋರ್ತ್ ಮಿಸ್ಟೇಕ್ ಬಂದ್ಬಿಟ್ಟು, ಜನಗಳು ಫುಡ್ ಲೈಸೆನ್ಸ್ಗೆ ಹೆವಿ ಪೇ ಮಾಡ್ತಾ ಇದ್ದಾರೆ. ಬೇಡ. ಇವಾಗ ನಾವು ಆಫರ್ ಅಲ್ಲಿ 600 ರೂಪಾಯಿಗೆ ನಿಮ್ಗೆ ಒಂದು ಫುಡ್ ಲೈಸೆನ್ಸ್ ಮಾಡ್ಕೊಡ್ತಾ ಇದೀವಿ. ಅಲ್ಲಿ ನಮ್ಮ ಹತ್ರ ಮಾಡಿಸ್ಕೊಂಡು ನೀವು ಸ್ವಿಗ್ಗಿ ಝೊಮ್ಯಾಟೊ ರಿಜಿಸ್ಟರ್ ಮಾಡ್ಕೊಬೋದು. ರಿಜಿಸ್ಟ್ರೇಷನ್ ಮಾಡಕ್ ಬರಲ್ಲ ಅಂದ್ರೂ ನಾವೇ ಮಾಡ್ಕೊಡ್ತೀವಿ. ಓಕೆ. ಸೊ ಅಲ್ಲಿ ಮಾಡ್ಕೊಂಡು ನೀವು ನಿಮ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸೊ ಆಫರ್ ಇದೆ, 600 ರೂಪಾಯಿಗೆ ಮಾತ್ರ ಫುಡ್ ಲೈಸೆನ್ಸ್. ನಂಬರ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಕಾಲ್ ಮಾಡಿ ಡೀಟೇಲ್ಸ್ ತಗೊಬೋದು.